ಮಹಾಭಾರತ ಮುಂದುವರಿಸ್ತಾ ಇದ್ದೇನೆ. ಅಭಿನವ ಭಾರತ ಎಂದೆಂದು ನಿತ್ಯ ನೂತನ ಮಹಾಭಾರತ. ಶತಮಾನಗಳಿಂದ. ಆದರೆ ಮೂಲಕ್ಕೆ ವ್ಯಾಸ ಭಾರತಕ್ಕೆ ನಿಷ್ಠೆಯಿಂದ ಬರೆದ ಅಥವಾ ವಿಡಿಯೋ ಮಾಡಿದ ಯೂಟ್ಯೂಬಲ್ಲಿ ಬಹಳ ಅಪರೂಪವೇ ಸರಿ, ಇಲ್ಲ ಅಂತಲೇ ಹೇಳ್ಬೋದು. ಆದರೆ ನಾನು ಆ ಕೆಲಸವನ್ನು ಭಾಳ ಸಮರ್ಪಕವಾಗಿ ಮಾಡುತ್ತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ವಿರಾಟ ಪರ್ವ, ಕೀಚಕನ ವಧೆ. ಕೀಚಕನ ಬಲವಂತದಿಂದ ಅವನ ಅಕ್ಕ ಸುದೇಶ್ನೆ ಸೈರಂಧ್ರಿ ದ್ರೌಪದಿಯನ್ನು ಮಧ್ಯೆ ತರಲು ಕಳುಹಿಸುತ್ತಾಳೆ ಅವನ ಅರಮನೆಗೆ. ಆದರೆ ಅಲ್ಲಿ ಅವನು ಅವಳನ್ನು ಬಲಾತ್ಕರಿಸಲು ಪ್ರಯತ್ನಿಸಿದಾಗ ಸೈರಂಧ್ರಿ ದ್ರೌಪದಿಯು ಓಡೋಡಿ ವಿರಾಟನ ಸಭಾಭವನಕ್ಕೆ ಬರುತ್ತಾಳೆ. ಆ ತುಂಬಿದ ಸಭೆಯಲ್ಲಿ ಪ್ರವೇಶ ದ್ವಾರದಲ್ಲೇ ಕೀಚಕನು ಅವಳ ನಿತಂಬದ ಮೇಲೆ ಜಾಡಿಸಿ ಒದ್ದಾಗ ಅವಳು ಕಂಕಭಟ್ಟನ ವೇಷದಲ್ಲಿದ್ದ ಸಭಾಸ್ಥಾರನ ವೇಷದಲ್ಲಿದ್ದ ಧರ್ಮರಾಜನ ಎದುರಿಗೆ ಹೋಗಿ ಬೀಳುತ್ತಾಳೆ. ಆದರೆ ಆಗಿದ್ದೇನು ಪರಿಣಾಮ? ಕೀಚಕನ ಯಾವ ಕಾಲಿನಿಂದ ಒದ್ದಿದ್ದನೋ ಅವನಿಗೆ ಆ ಕಾಲು ಸೊಟ್ಟಗಾಗಿ ನಿಲ್ಲಲು ಕೂಡ ಬಹಳ ಕಷ್ಟವಾಗಿದೆ. ಹಾಗಾಗಿ ಇವಳೇನು ಹೆಣ್ಣು ಇಲ್ಲ ಕಾದ ಕಬ್ಬಿಣದ ತುಂಡು ಎಂದು ಎದ್ದು ನಿಲ್ಲಲು ಕಷ್ಟವಾಗಿದೆ ಅವನಿಗೆ. ಆಗ ಸದೆಯತ್ತ ಕಷ್ಟಪಟ್ಟು ಎದ್ದು ನಿಂತು ಹೆಜ್ಜೆ ಉರಿದಾಗ ಆ ಅತೀವ ನೋವಿನಿಂದ ನರಳಿದ್ದಾನೆ. ಇಡೀ ಸಭೆ ನಗೆಗಡಲಲ್ಲಿ ತೇಲಿದೆ. ವಿರಾಟನು ಏನೋ ನಡೆದಿಲ್ಲವೆಂಬಂತೆ ನಿಮ್ಮಲ್ಲಿ ಏನು ನಡೆಯಿತೋ ಎಂದೇ ಹೇಳಿದ್ದಾನೆ. ನೋಡಿ ಸಭಾಸದರೇ, ನಿಮ್ಮ ಎದುರಿಗೆ ನನ್ನನ್ನು ಒದ್ದಿದ್ದಾನೆ ಕೀಚಕ, ಆದರೂ ಏನೂ ನಡೆದಿಲ್ಲ ಎಂಬಂತೆ ಹೇಳುತ್ತಿದ್ದಾರಲ್ಲ ಎಂದಾಗ ಇಡೀ ಸಭೆ ನಗೆಗಡಲಲ್ಲಿ ತೆರೆದಿದೆ. ಇತ್ತ ಬೃಹನ್ನಳೆ ವೇಷದ ಅರ್ಜುನನಿಗೆ ಕೀಚಕನಿಂದ ಸೈರಂಧ್ರಿ ದ್ರೌಪದಿಗೆ ಆದ ಅಪಚಾರ ತಿಳಿಯದಿದ್ದೀತೆ.
ಅಂದು ಸಂಗೀತ ಶಾಲೆಯಲ್ಲಿ ಅವನು ವಿರಾಟನ ರಾಜಕುಮಾರಿ ಉತ್ತರೆಗೆ, ಶಕಿಯರಿಗೆ ಭರತನಾಟ್ಯವನ್ನು ಹೇಳಿಕೊಟ್ಟು ಅವರು ಅಭ್ಯಾಸ ಮಾಡುವುದನ್ನು ನೋಡಿ ತಪ್ಪುಗಳ ತಿದ್ದಿ ಹೇಳುವ ಉತ್ಸಾಹವಿಲ್ಲದೆ ಖಿನ್ನ ಮನಸ್ಕನಾಗಿ ಕುಳಿತಿದ್ದಾನೆ. ಅಷ್ಟರಲ್ಲಿ ನಿತ್ಯವೂ ಹಣ್ಣಿನ ರಸ, ಸಿಹಿ ಪಾನೀಯಗಳನ್ನು ಕೊಡುವ ಸೈರಂಧ್ರಿ ದ್ರೌಪದಿಯು ಬಂದಿದ್ದಾಳೆ. ಅರ್ಜುನನು ವಿರಾಟನ ಮಗ ಉತ್ತರ ಕುಮಾರನ ರಾಜಕುಮಾರಿ ಉತ್ತರೆ ಮತ್ತಿತರ ಕುಮಾರಿಯರಿಗೆ ನಡುವೆ ಕುಳಿತಿರಲು ಕುಳಿತಿದ್ದ ಉತ್ತರ ಕುಮಾರನು ತಾನು ಸಕಲ ಕಲಾ ವಲ್ಲಭ ವೀರ ಶೂರ ಎಂಬಂತೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದಾನೆ. ಆ ದಿನವೂ ಉತ್ತರ ಕುಮಾರನು ತನ್ನ ಪೌರುಷ, ಶೌರ್ಯ, ಸಾಹಸಗಳ ಬಗ್ಗೆ ಬೊಗಳೆ ಬಿಡುವುದನ್ನು ಕೇಳಿಯೂ ಉದಯಾಸೀನನಾದ ಬೃಹನ್ನಳೆಯ ಅರ್ಜುನನು ಶುಷ್ಕನಾಗೆ ಬೀರಿದವನೇ. ತಲೆ ತುಂಬ ಸೈರಂಧ್ರಿ ದ್ರೌಪದಿಗಾದ ಅಪಮಾನದ ಸುದ್ದಿಯೇ ಅವನನ್ನು ಕಾಡುತ್ತಿರಲು ಅದೇ ಸಮಯಕ್ಕೆ ಅಲ್ಲಿಗೆ ಮ್ಲಾನ ಒದಳನಾಗಿ ಸೈರಂಧ್ರಿ ದ್ರೌಪದಿ ಬಂದಿದ್ದಾಳೆ. ಅರ್ಜುನನಿಗೆ ನಿಜಕ್ಕೂ ಹೆಂಗಸಿನ ಕಮ್ಮನೆ ಧಾರೆಯಾಗಿ ಬಂದಿದ್ದೆ. ಬೃಹನ್ನಳೆಯಾದ ಅರ್ಜುನನಿಗೆ ನಿಜಕ್ಕೂ ಹೆಂಗಸಿನಂತೆ ಕಂಬನಿ ಧಾರೆಯಾಗಿದೆ. ತಟ್ಟನೆ ನಿಟ್ಟುಸಿರೆಳೆದು ಅಂಗವಸ್ತ್ರದಿಂದ ಮುಖವರಿಸಿಕೊಂಡಿದ್ದಾನೆ. ಅವನ ಅಸಹಾಯಕತೆ ಕಂಡು ಸೈರಂಧ್ರಿ ದ್ರೌಪದಿಯು ತಲೆ ತಗ್ಗಿಸಿದವಳೆ ಸೆರಗು ಮುಖಕ್ಕೊತ್ತಿ ಸರಸರನೆ ಹೊರಟು ಹೋಗಿದ್ದಾಳೆ. ಅತ್ತ ಕೀಚಕನ ಕಾಲಿನ ಪಾದ ಸುಟ್ಟು ಬೊಬ್ಬೆಯೇ ಬಂದು ವೈದ್ಯರು ಚಿಕಿತ್ಸೆ ಮಾಡಿದರು. ಕಾಲು ಎಂದಿನಂತಾಗುವುದು ಕಷ್ಟವೆಂದಿದ್ದಾರೆ. ಕೀಚಕನ ಕೋಪವು ಭುಗಿಲೆದ್ದಿದೆ. ಅವನ 13 ಜನ ತಮ್ಮಂದಿರು ಅವನ ಕೋಪಕ್ಕೆ ಆಜ್ಯ ಸುರಿದಿದ್ದಾರೆ. ಆ ಸೇವಕಿ ಸೈರಂಧ್ರಿಗೆ ಅದೆಷ್ಟು ಸೊಕ್ಕು. ಅವಳ ಕೊಬ್ಬಿದ ಮೈ ಕಬ್ಬಿಣವೇನು? ನಾವು ಸೊಂಟ ಮುರಿಯುವಂತೆ ಮಾಡದಿದ್ದರೆ ನಾನು ಕೀಚಕನೆಯಲ್ಲ ಎಂದು ಕಟಕಟನೆ ಹಲ್ಲು ಮಸಿದಿದ್ದಾನೆ. ಅಷ್ಟರಲ್ಲಿ ಅವನ ಮಾತು ಕೇಳಿದ ಸುದೇಶ್ನೆಯು, ಛೀ, ನಾಚಿಕೆ ಇಲ್ಲದ ಮೂರ್ಖನೆ, ಅವಳ ತಂಟೆಗೆ ಹೋಗಬೇಡ ಅಂದರೆ ನೀನು ಕೇಳಲಿಲ್ಲ. ಸೈರಂಧ್ರಿ ಗಂಡ ಒಲಲನೂ ಮಹಾಬಲಶಾಲಿ. ಇನ್ನಾದರೂ ಅವಳ ತಂಟೆಗೆ ಹೋಗದೆ ಸುಮ್ಮನಿರು ಎಂದು ಸುದೇಶ್ನೆ ಮತ್ತೆ ಎಚ್ಚರಿಸದೇ ಇರಲಿಲ್ಲ. ಒಲಲ ನನ್ನ ಮುಂದೆ
ಅವನೇನೂ ಅಲ್ಲ, ಆನು ಕೀಚಕ, ವಿರಾಟ ರಾಜ್ಯದ ಮಹಾಶೂರ ಸೇನಾನಿ. ಆ ವಲನನ್ನು ಸೆರೆಮನೆಗೆ ತಳ್ಳುತ್ತೇನೆ. ಆ ಸೈರಂಧ್ರಿಯ ಕೊಬ್ಬು ಇಳಿಸದೇನೆ ಬಿಡಲ್ಲ. ಅಕ್ಕ, ನನಗೇನೂ ಆಗಲ್ಲ. ಯಕಶ್ಚಿತ್ ದಾಸಿಯವಳು ಸೌರಂಧ್ರಿ. ಆ ಸೈರಂಧ್ರಿ ಏನು ಮಾಡಬೇಕು ನನಗೆ ಗೊತ್ತು, ಹೇಗೆ ಮಾಡಬೇಕು ನನಗೆ ಗೊತ್ತು. ನಿನಗೇನೋ ಕಾದಿದೆಯೋ, ಹೋಗು ಎಂದು ಸಿಡುಕಿದ್ದಾಳೆ ಸುದೇಶ್ನೆ. ಕೀಚಕನು ಅತ್ತ ಹೋದ ಮೇಲೆ ಅವಳು ಸೈರಂಧ್ರಿಯನ್ನು ಸನಿಹಕ್ಕೆ ಕರೆದು, ನೋಡಿದೆಯಾ ಸೈರಂಧ್ರಿ, ನೀನಿನ್ನು ಇಲ್ಲಿ ಇರೋದು ಕ್ಷೇಮವಲ್ಲ. ಕೀಚಕನು ನಿನ್ನನ್ನು ಬಲಾತ್ಕರಿಸದೆ ಬಿಡೋನಲ್ಲ. ನೀನು ಒಲಲನೊಂದಿಗೆ ಯಾವುದಾದರೂ ದೂರ ದೇಶಕ್ಕೆ ಹೊರಟು ಹೋಗೋದು ಒಳ್ಳೆಯದು ಎಂದೇ ಅನುನಯಿಸಿ ಹೇಳಿದ್ದಾಳೆ ಸುದೇಶ್ನೆ. ಸೈರಂಧ್ರಿ ದ್ರೌಪದಿ ಹೇಳುತ್ತಾಳೆ, ಮಹಾರಾಣಿ, ನಮಗೆ ಇನ್ನು ಕೆಲವು ದಿನಗಳಷ್ಟೇ ಇಲ್ಲಿರಲು, ನಿಮ್ಮ ಜೊತೆ ಇರಲು ಬಿಡಿ, ಆಮೇಲೆ ನಾವೇ ಹೊರಟು ಹೋಗುತ್ತೇವೆ ಎಂದು ಕರುಣಾರ್ಥಳಾಗಿ ಹೇಳಿದ್ದಾಳೆ ಸೈರಂಧ್ರಿ. ನೀನು ಅದೇಗೆ ಕೀಚಕನ ಕಣ್ತಪ್ಪಿಸಿ ಇಲ್ಲಿರುತ್ತೀಯೋ, ನಾವೇರೆ ಕಾಣೆ ಎಂದಿದ್ದಾಳೆ. ದ್ರೌಪದಿ ಅಂದು ರಾತ್ರಿ ಪಾಕಶಾಲೆಯಲ್ಲಿ ಭೀಮನನ್ನು ನೋಡಲು ಹೋದಾಗ ದ್ರೌಪದಿಯ ದಯನೀಯ ಸ್ಥಿತಿಗೆ ನಿದ್ರೆ ಬಾರದೆ ಚಿಂತಾಕ್ರಾಂತನಾಗಿ ಕುಳಿತಿದ್ದ ಭೀಮನು, ಬಾ ಪಾಂಚಾಲಿ ಎಂದಿದ್ದಾನೆ. ಸೈರಂಧ್ರಿಯನ್ನು ಎಚ್ಚರಿಸಿದ್ದಾಳೆ ಆಕೆ. ಅವಳ ಮುಖ ಹತ್ತು ಊದಿರುವುದನ್ನು ಕಂಡು ಭೀಮಸೇನನಿಗೆ ಸಹಿಸದಾಗಿದೆ. ಕೀಚಕ, ಕೀಚಕ, ನಿನ್ನನ್ನು ಎಲ್ಲಿಂದ ಅಟ್ಟಿಸಿಕೊಂಡು ಬಂದ ಪಾಂಚಾಲಿ ಅವನು? ಭೀಮಸೇನ ಕೇಳಿದ್ದಾನೆ. ಸುದೇಶ್ನೆಯು ವೈದ್ಯರು ಆರೋಗ್ಯಕ್ಕಾಗಿ ತನಗೆ ಸ್ವಲ್ಪ ಮದ್ಯ ಕುಡಿಯಲು ಹೇಳಿದ್ದಾರೆಂದರು ಎಂದೇ ಅವಳು ತನ್ನನ್ನು ಕೀಚಕನ ಅರಮನೆಗೆ ಮದ್ಯ ತರಲು ಕಳುಹಿಸಿದಳೆಂದು ಅಲ್ಲಿ ಊಜಿಯಿಂದ ಬಟ್ಟಲಿಗೆ ಮದ್ಯ ಬಸಿದುಕೊಳ್ಳುವಾಗ ಕೀಚಕ ಹಿಂದಿನಿಂದನೇ ಬಂದವನೇ ನನ್ನ ಬೆನ್ನ ಮೇಲೆ ಇಳಿದ ಕೇಶರಾಶಿಯನ್ನೆಳೆದು ಜಗ್ಗಿದಾಗ ನಾನು ಸಭೆಯತ್ತ ಓಡೋಡಿ ಬರುವಾಗ ಸೂರ್ಯದೇವನನ್ನು ಪ್ರಾರ್ಥಿಸಿದೆ. ಸಭಾಭವನದೊಳಗೆ ಕಾಲಿಟ್ಟಾಗ ಏನಾಯಿತೆಂದು ನೋಡಿದೆಯಲ್ಲ ಆರ್ಯ. ನಾನು ಬೇಡಿಕೊಂಡ ಸೂರ್ಯದೇವನೇ ಕೀಚಕನ ಕಾಲಿಗೆ ತಕ್ಕ ಶಾಸ್ತಿ ಮಾಡಿದ್ದಾನೆ ಎಂದಳಾಕೆ. ಓಹ್, ನೀನು ಅಸಾಮಾನ್ಯ ಸ್ತ್ರೀಯೆಂದು, ಪಾಂಡವರೊಡನೆ ನಿನ್ನ ದಾಂಪತ್ಯವು ಅಲೌಕಿಕವಾದರೂ ಲೌಕಿಕವಾಗಿ ಸಂದೇಶವನ್ನೇ ನೀಡುತ್ತದೆಂದು ಮತ್ತೆ ಪ್ರಪಂಚಕ್ಕೆ ವಿದಿತವಾಯಿತಲ್ಲ ಪಾಂಚಾಲಿ. ಆದರೇನು, ನಾವು ಕಷ್ಟಪಡುವುದೇ ಆಯಿತಲ್ಲ. ಇಂದ್ರಪ್ರಸ್ಥದಲ್ಲಿದ್ದಾಗ ನಮ್ಮ ಧರ್ಮರಾಯರು ಪ್ರತಿದಿನ ಸಾವಿರಾರು ಬಡವರಿಗೆ ಬಟ್ಟೆ, ಬರೆ, ನಗನಾಣ್ಯಗಳನ್ನು ಕೊಡುತ್ತಿದ್ದರು. ಭಿಕ್ಷುಕರಿಗೆ ಊಟ, ವಸತಿ ಸೌಕರ್ಯ ಕಲ್ಪಿಸಿದ್ದರು. ವೈದ್ಯಕೀಯ ಸೌಲಭ್ಯವಿತ್ತು. ಆಗ ನಮ್ಮ ಧರ್ಮರಾಜರು
ಧರ್ಮಾತ್ಮ, ಜನಾನುರಾಗಿಗಳೇ ಎಂದೇ ಹೆಸರುವಾಸಿಯಾದರಲ್ಲ. ಅರಮನೆಯಲ್ಲಿ ಆಜ್ಞೆ ಪಾಲಿಸಲು ಸೇವಕರಿದ್ದರು. ಹೊರಗೆ ಪುರಜನರು ಧರ್ಮರಾಯರ ದರ್ಶನಕ್ಕಾಗಿ ಕಾದು ನಿಲ್ಲುತ್ತಿದ್ದರು. ಈಗ ಧರ್ಮರಾಯರು ವಿರಾಟನ ಆಜ್ಞಾನುವರ್ತಿಯಾಗಿ ಕಂಕಭಟ್ಟರಾಗಿದ್ದಾರೆ. ಅವರನ್ನು ನೋಡುತ್ತಿದ್ದರೆ ದುಃಖವಾಗುತ್ತದೆ. ಭೀಮ ಬಿಕ್ಕಳಿಸುತ್ತಾ ಮುಂದುವರೆದಿದ್ದ. ಹೇಳುತ್ತಾಳೆ, ನಮ್ಮ ಭೀಮರಾಯರಿಗೆ ಅವರ ಹೆಂಡತಿಯು, ನಮ್ಮ ಧರ್ಮರಾಯರಿಗೆ ಅವರ ಹೆಂಡತಿಯು, ತಮ್ಮಂದಿರು ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ. ನಾವು ಯುದ್ಧ ಮಾಡಿದರೆ ಸಹಸ್ರಾರು ನಾವಾಗಿಯೇ ಮುಂದುವರೆದು ಯುದ್ಧ ಮಾಡಿದರೆ ಸಹಸ್ರಾರು ರಾಜರುಗಳು ಸೈನಿಕರೆಲ್ಲ ಸತ್ತು ಅವರ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ದು ಕಷ್ಟಪಡುವಂತಾಗಬಾರದು ಅನ್ನುತ್ತಾರೆ. ಯುದ್ಧಕ್ಕಿಂತಲೂ ಪರಮಶಾಂತಿ ಮುಖ್ಯವೆಂದು ಹೇಳುತ್ತಾರೆ. ಭೀಮಾ, ಪ್ರಪಂಚದಲ್ಲಿ ಒಳ್ಳೆಯವರು ಕಷ್ಟಪಡುತ್ತಲೇ ಇರಬೇಕೇ? ದ್ರೌಪದಿ ದುಗುಡದಿಂದ ಹೇಳಿದ್ದಾಳೆ. ನನಗೂ ಈ ಹಿಂದೀಗಲೇ ಹೋಗಿ ದುರ್ಯೋಧನನನ್ನು ದುಶ್ಯಾಸನನನ್ನು ಕೊಂದು ಬಿಡಲೇ ಎನ್ನುವಷ್ಟು ಕೋಪ ಬಂದಿದೆ. ಆದರೂ ಅಣ್ಣನಿಗೆ ವಿಧೇಯರಾಗಿರುವುದು ನಮ್ಮ ಧರ್ಮ ಕರ್ಮವಾಗಿದೆಯಲ್ಲ. ನೀನೇಕೆ ನಮ್ಮೊಂದಿಗೆ ಬಂದೆ ಪಾಂಚಾಲಿ? ನೀನು ಸುಭದ್ರೆಯಂತೆ ನಿನ್ನ ತಂದೆಯ ಬಳಿಗೆ ಹೋಗಿದ್ದರೆ ಚೆನ್ನಾಗಿತ್ತಲ್ಲ. ಭೀಮಸೇನನೆಂದಾಗ ದ್ರೌಪದಿಯು ತುಂಬಿದ ಸಭೆಯಲ್ಲಿ ನಾನು ಅಪಮಾನಿತಳಾದೆ. ನಾನು ಅದ್ಯಾವ ಮುಖ ಇಟ್ಟುಕೊಂಡು ತವರಿಗೆ ಹೋಗಬೇಕಿತ್ತು ಹೇಳು ಎಂದಳಾಕೆ. ಮಹಾರಾಣಿಯಾಗಿದ್ದ ನೀನು ಇಲ್ಲಿ ಸೇವಕಿಯಾದೆ. ನಿನ್ನನ್ನು ನೋಡುತ್ತಿದ್ದರೆ ಸಂಕಟವಾಗುತ್ತದೆ. ಅಂತೂ ನಮ್ಮ ಅಜ್ಞಾತವಾಸ ಮುಗಿಯಲು ಇನ್ನೂ 15 ದಿನಗಳಿವೆ. ಪಾಂಚಾಲಿ, ನೀನು ಕೀಚಕನ ಕಣ್ತಪ್ಪಿಸಿಕೊಂಡು ಓಡಾಡಿಕೊಂಡು ಇರು ಭೀಮನೆಂದಾಗ, ಇಲ್ಲ ಭೀಮ, ರಾಣಿ ಸುದೇಶ್ನೆಯು ನೀನಿಲ್ಲಿರುವುದು ಕ್ಷೇಮವಲ್ಲ ಎಂದಿದ್ದಾಳೆ. ಗಂಡ ವಲನನೊಂದಿಗೆ ಬೇರೆ ದೇಶಕ್ಕೆ ಹೊರಟು ಹೋಗಿ ಎಂದಿದ್ದಾಳೆ. ನಾನು ಇನ್ನು ಕೆಲವು ದಿನಗಳಷ್ಟೇ ಇರುವೆವೆಂದು ಹೇಳಿದೆನು. ಆದರೂ ಅವಳು ಅದೇಗೆ ನೀನು ಎಚ್ಚರಿಕೆಯಿಂದ ಇಲ್ಲಿರುವೆಯೋ ಕಾಣೆ, ಕಾಮುಕ ಕೀಚಕನು ನಿನ್ನನ್ನು ಬಿಡುವುದಿಲ್ಲ ಅಂದಿದ್ದಾಳೆ. ಕೀಚಕನು ನನ್ನ ಬೆನ್ನು ಬಿದ್ದಿದ್ದಾನೆ ಭೀಮ, ಅವನು ನನ್ನ ಹತ್ತಿರ ಬರದಂತೆ ಮಾಡು. ದ್ರೌಪದಿ ಎಂದಾಗ ಭೀಮಸೇನನು ತುಸು ಯೋಚಿಸಿ, ಹಾಗೇನು, ನಾಳೆ ರಾತ್ರಿ ಕೀಚಕನನ್ನು ನಾಟ್ಯಶಾಲೆಗೆ ಬರ ಹೇಳು. ಅವನು ಹೇಗೆ ಅವನನ್ನು ಮುಗಿಸುವುದೆಂದು ನನಗೆ ಗೊತ್ತಿದೆ. ಈಗ ಹೋಗಿ ನಿಶ್ಚಿಂತೆಯಿಂದ ನಿದ್ರಿಸು ಎಂದಿದ್ದಾನೆ. ನಂತರ ದ್ರೌಪದಿಯು ಭೀಮಸೇನನಿಗೆ ಕೀಚಕನು ನಾಳೆ ರಾತ್ರಿ ನಾಟ್ಯಶಾಲೆಗೆ ಬರುವನೆಂದು ಹೇಳಿದ್ದಾಳೆ.
ಆ ದಿನ ರಾತ್ರಿ ಕೀಚಕನು ಮೈಗೆ ಸುಗಂಧ ಪೂಸಿಕೊಂಡು ಕೈಗೆ ಹೂಗಂಕಣ ಕಟ್ಟಿಕೊಂಡು ಕಾಮೋದ್ರೇಕದಿಂದ ನಾಟ್ಯಶಾಲೆಗೆ ಬಂದು ನೋಡುತ್ತಾನೆ. ಅಭಿನೇತ್ರಿಯರು ವಿರಮಿಸುವ ಮಂಚವೊಂದರ ಮೇಲೆ ಮುಖದ ತುಂಬ ಚಾದರವನ್ನು ಹೊದ್ದು ಸೈರಂಧ್ರಿಯೇ ಮಲಗಿದ್ದಾಳೆಂದು ತಿಳಿಯಲು ಅವಳ ಸೀರೆಯ ಮೇಲ್ಮುಸುಕಿನ ಅಂಚಿನ ತುದಿಯು ಚಾದರದಿಂದ ಹೊರಗೆ ಮಂಚದಿಂದ ಕೆಳಗೆ ಇಳಿದು ಜೋತಾಡುತ್ತಿದೆ. ಅದನ್ನು ನೋಡಿದ ಕೀಚಕನು ಸೈರಂಧ್ರಿಯೇ ಮಲಗಿರುವಳೆಂದೇ, ಓ ಪ್ರಿಯೇ ಸೈರಂಧ್ರಿ, ತೆಗಿಯೇ ನಿನ್ನ ಮುಸುಕು, ನಾಚಿಕೆ ಏಕೆ ರಮಣಿ? ನಾನು ರಮಿಸಿದ ಹೆಣ್ಣುಗಳೆಲ್ಲ ಅವರ ಗಂಡಂದಿರಿಂದಲೂ ಪಡೆದಷ್ಟು ಸುಖಪಟ್ಟಿದ್ದಾರೆಯೇ? ಅವರೆಲ್ಲರಿಗಿಂತ ಹೆಚ್ಚು ನಿನ್ನನ್ನು ರಮಿಸಿ ಸುಖ ಕೊಡುವೆನು ಎನ್ನುತ್ತಿದ್ದಂತೆ ಅಲ್ಲಿಯೇ ಮಲಗಿದ್ದ ಭೀಮಸೇನನು, ಬಾ ಮನ್ಮಥನೆ, ಕೀಚಕನೇ, ಬಾರೋ, ನಿನಗೆ ಪರಲೋಕ ಕಾಣಿಸುವೆನು ಎಂದು ದ್ರೌಪದಿಯ ಎಂತೆ ದನಿ ಏರಿಸಿ ಅನುಕರಿಸಿ ತಾನು ಹೊದಿದಿದ್ದ ಚಾದರವನ್ನು ಸರಕ್ಕನೆ ಎಳೆದು ಬಿಸುಟವನೇ ಎದ್ದು ನಿಂತಿದ್ದಾನೆ. ಅವನ ಬಿರುಗಣ್ಣು ನೋಟದ ಕಣ್ಣುಗಳು ನೀನಿಗೆ ಉರಿಯುವ ನಂತೆ ಕ್ಯಾಂಡದುಂಡೆಳೆ ಆಗಿವೆ. ನಿನಗೆ ಸುಂದರಿ ಸೈರಂಧ್ರಿ ಬೇಕೇನು ಎಂದು ಕೀಚಕನ ರೆಟ್ಟೆ ಹಿಡಿದು ಮುಷ್ಟಿಯಿಂದ ಅವನೆದೆಗೆ ಚಕಚಕನೆ ಗುದ್ದಿದ್ದಾನೆ. ಆ ಹೊಡೆತಕ್ಕೆ ಕೀಚಕನು ಕುಯ್ ಗುಡುತ್ತಾ ಕುಂಟಗಾಲನ್ನೆತ್ತಿ ನೆಲಕ್ಕೂರದೆ ಆಗದೆ ಬಿದ್ದವನು ಎದ್ದೇಳಲಾಗದೆ ಎದ್ದು ನಿಂತು ಮೋಸ ಮಾಡಿದಾಳೆ ದಾಸಿ ಸೈರಂಧ್ರಿ ಎಂದು ಹಲ್ಲು ಮಸೆದು ತೊಡೆ ತಟ್ಟಿ ಮುನ್ನುಗ್ಗಿ ಭೀಮನ ಮೇಲೆ ಎರಗಿದವನೇ ಅವನನ್ನು ಅನಾಮತ್ತಾಗೆತ್ತಿ ದೂರ ಎಸೆದಿದ್ದಾನೆ. ಭೀಮನು ಎದ್ದೇಳುವಷ್ಟರಲ್ಲಿ ಮತ್ತೆ ಅವನನ್ನು ಹಿಡಿದೆತ್ತಿ ನೆಲಕ್ಕೆ ಹಾಕಿ ಗುದ್ದುತ್ತಿದ್ದಂತೆಯೇ ಭೀಮನು ಕಕ್ಕಾಬಿಕ್ಕಿಯಾಗಿದ್ದಾನೆ. ತಾನು ಊಹಿಸಿದಕ್ಕಿಂತಲೂ ಈ ಕೀಚಕ ಬಲಶಾಲಿಯಾಗಿದ್ದಾನೆ. ಇಂಥವನಿಗೆ ದ್ರೌಪದಿಗೆ ಒದ್ದಾಗ ಅವನ ಕಾಲು ಸುಟ್ಟು ಸೊಟ್ಟಗಾಯಿತೆಂದರೆ ಅವಳ ಪಾವಿತ್ರ್ಯತೆಗೆ ದೇವರೊಲಿದ ಪರಿಣಾಮವೇ ಆಗಿದೆ ಅನ್ನಿಸದಿರಲಿಲ್ಲ. ಆ ಸತ್ಯವನ್ನು ಅರಿತ ಭೀಮಸೇನ ಈಗ ಆಪದ್ಬಾಂಧವ ಶ್ರೀಕೃಷ್ಣನನ್ನು ಮನದಲ್ಲೇ ಸ್ಮರಿಸಿದ್ದಾನೆ. ರೋಷಾವೇಶದಿಂದ ಕೀಚಕನ ನೆಟ್ಟಗಿದ್ದ ಕಾಲನ್ನೇ ಹಿಡಿದು ಬಲವಾಗಿ ತಿರುಚಿದ ಕ್ಷಣ ಕೀಚಕನು ವಿಪರೀತ ನೋವಿನಿಂದ ಕಿರುಚುತ್ತಾ ನೆಲಕ್ಕೆ ಬಿದ್ದಿದ್ದಾನೆ. ಭೀಮಸೇನನು ಮತ್ತೂ
ಕ್ರೋಧತಪ್ತನಾಗಿ ಅವನನ್ನೆತ್ತಿ ಸೊಪ್ಪು ಸೆದೆಯನ್ನು ಬಡಿದಂತೆ ನೆಲಕ್ಕೆ ಬಡಿಯಲು ಕೀಚಕನು ಅರಚಿಕೊಂಡು ಕೊನೆಯುಸಿರೆಳೆದು ಬಿದ್ದಿದ್ದಾನೆ. ಭೀಮಸೇನನು ಅವನ ಕೈಕಾಲುಗಳನ್ನು ಕವುಚಿ ಮರ್ದಿಸಿ ಮುಂಡದ ಮೇಲೆ ಮಡಿಸಿ ದೊಡ್ಡ ಮಾಂಸದ ಉಂಡೆಯಂತೆ ಮಾಡಿ ಹಾಕಿದ್ದಾನೆ. ಆವರೆಗೆ ಮರೆಯಲ್ಲಿ ನಿಂತು ಭಯಮಿಶ್ರಿತ ನೋಟ ಬೀರಿ ನೋಡುತ್ತಿದ್ದ ದ್ರೌಪದಿಯ ಸನಿಹಕ್ಕೆ ಬಂದವನೇ. ಅವನ ರೋಷಾವೇಶ ಇನ್ನೂ ಇಳಿದಿರಲಿಲ್ಲ. ಮುಖದ ಮೇಲಿನ ಬೆವರ ಹನಿಗಳನ್ನು ಸೊಂಟಕ್ಕೆ ಬಿಗಿದ ಉತ್ತರೀಯವನ್ನು ತೆಗೆದು ಒರೆಸಿಕೊಳ್ಳುತ್ತಾ, ಪಾಂಚಾಲಿ, ನೀನಿನ್ನು ಹೋಗು, ನಿಶ್ಚಿಂತೆಯಿಂದ ನಿದ್ರಿಸು ಎಂದು ಹೇಳಿದ್ದಾನೆ. ಮಾರನೆಯ ದಿನ ನಸುಕಿನಲ್ಲೇ ನಾಟ್ಯಶಾಲೆಯ ಬಂದವರು, ಸೇವಕರು, ದಾಸಿಯರು ಮತ್ತಿತರರು ಕೀಚಕನನ್ನು ಯಾರೋ ಕೊಂದು ದೇಹವನ್ನು ಮಾಂಸದ ಮುದ್ದೆ ಮಾಡಿ ಹಾಕಿದ್ದಾರೆಂಬ ಸುದ್ದಿ ಅರಮನೆಯ ಆಚೆಗೂ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ಕೀಚಕನ ತಾಮಂದಿರೆಲ್ಲ ಕೋಪಾವಿಷ್ಟರಾಗಿ ಬಂದಿದ್ದಾರೆ. ಅಣ್ಣ ಕೀಚಕನನ್ನು ಸೈರಂಧ್ರಿಯು ತನ್ನ ಗಂಡ ವಲನನಿಂದ ಹೇಳಿ ಕೊಲ್ಲಿಸಿದ್ದಾಳೆ ಎಂದೇ ಮೊದಲು ಅವಳನ್ನೇ ಸೆರೆ ಹಿಡಿದು ಕೀಚಕನ ಶವದೊಂದಿಗೆ ಸುಟ್ಟು ಬಿಡಬೇಕೆಂದೇ ಅಪಹಪಿಸುತ್ತಿರಲು ಆಗ ದ್ರೌಪದಿ ಓಡೋಡಿ ಜಯ ಜಯಂತ ವಿಜಯ ಜಯಸೇನ ಎಂದು ಅಡ್ಡ ಹೆಸರಿನಿಂದ ಪಾಂಡವರನ್ನು ಕೂಗುತ್ತಾ ಪಾಕಶಾಲೆಯತ್ತ ಬಂದಿದ್ದಾಳೆ. ಭೀಮಸೇನನು ಚಟಕ್ಕನೆದ್ದವನೇ ಬರದಿಂದ ಹೊರಗೆ ಬಂದು ನೋಡುತ್ತಾನೆ. ಕೀಚಕನು ಸತ್ತನೆಂದು ತಿಳಿದ ಗ್ರಾಮಗ್ರಂಥಿ ನಕುಲನು ತಂತ್ರಿಪಾಲ ಸಹದೇವನು ಧಾವಸಿ ಬಂದಿದ್ದಾರೆ. ಅವರ ಹಿಂದೆಯೇ ಕಂಕಭಟ್ಟ ಧರ್ಮರಾಜನು, ಬೃಹನ್ನಳೆ ಅರ್ಜುನನು ಕಾತುರದಿಂದ ದೌಡಾಯಿಸಿ ಬಂದು ನಿಂತು ನೋಡುತ್ತಿದ್ದಂತೆಯೇ ಭೀಮಸೇನನನ್ನು ಕೀಚಕನ 13 ತಾಮಂದಿರು ಸುತ್ತುವರೆದು ನಿಂತಿದ್ದಾರೆ. ಭೀಮಸೇನನ ಕೋಪವು ಭುಗಿಲೆದ್ದಿದೆ. ಅವನ ಆ 13 ಜನರನ್ನು ಒಬ್ಬೊಬ್ಬರನ್ನಾಗಿ ಎತ್ತಿ ದೂರಕ್ಕೆ ಬಿಸಾಡಿದ್ದಾನೆ. ಅವರ್ಯಾರೂ ಮತ್ತೆ ಹೇಳಲಾಗದೆ ಗತಪ್ರಾಣರಾಗಿದ್ದಾರೆ. ದ್ರೌಪದಿಯು ಭೀಮಸೇನನ ಕಡೆ ಆಪ್ಯಾಯಮಾನ ನೋಟದ ಹರಿಸಿದಾಗ ಅವಳ ರೋಷಾವೇಶ ಇಳಿದಿದೆ. ನಕುಲ, ಸಹದೇವ, ಅರ್ಜುನ, ಧರ್ಮರಾಜನು ಅವಳತ್ತ ಸಂತೈಸುವ ನೋಟ ಬೀರಿ ಹೋಗಿದ್ದಾರೆ. ವಿರಾಟನ ಬಲಗೈ ಶಕ್ತಿಯಾಗಿ ಮಧ್ಯ ದೇಶದ ಸೇನಾಪತಿಯಾದ ಕೀಚಕನನ್ನು ಅವನ 13 ತಾಮಂದಿರನ್ನು ಕಗ್ಗೊಲೆ ಆಗಿದೆ ಎಂಬ ಸುದ್ದಿ ಚಂಡಮಾರುತದಂತೆ ದೇಶದಾದ್ಯಂತ ಹಬ್ಬುತ್ತಿರಲು
ಜನರಿಗೆ ಸಖೇದಾಶ್ಚರ್ಯವಾಗಿ. ಶೂರಾದಿಶೂರ ಕೀಚಕನು ಅವನ ರಣಧೀರ ತಮ್ಮಂದಿರು ಒಂದೇ ರಾತ್ರಿಯಲ್ಲಿ ಕೊಲ್ಲಲ್ಪಟ್ಟಿದ್ದಾರೆಂದರೆ ಅದು ಸಾಮಾನ್ಯವೇನಲ್ಲ. ಈಗಾಗಲೇ ವಿರಾಟ ರಾಜನಿಗೆ ರಾಣಿ ಸುದೇಶ್ನೆಯಿಂದ ಕೀಚಕನನ್ನು ಕೊಂದವನು ಅರಮನೆಯ ಬಾಣಸಿಗ ಒಲಲನೆನೆದೆ ತಿಳಿದು ಬಂದಿದೆ. ಸ್ತ್ರೀಲೋಲ ದುರ್ಬಲನಾದ ಕೀಚಕನೇ ವಿರಾಟನ ರಾಜಪ್ರಭುತ್ವದ ಶಕ್ತಿಯೇ ಅವನಾಗಿದ್ದನು. ಅವನನ್ನೇ ಕೊಂದ ಒಲಲನು ಆ ಒಲಲನನ್ನು ಎದುರು ಹಾಕಿಕೊಂಡರೆ ವಿರಾಟನಿಗೇನು ಸುಖವಿಲ್ಲವೆಂದೇ ಅವನ ಸಭಾಸ್ಥರ ಸಲಹೆಗಾರ ಕಂಕಭಟ್ಟನ ವೇಷಧಾರಿ ಧರ್ಮರಾಜನು ಹೇಳಿದ್ದಾನೆ. ಅವನ ರಾಜಕೀಯ ಚಾಣಕ್ಷತನವೇ ಅದಾಗಿತ್ತು. ಹಾಗಾಗಿ ಕೂಡಲೇ ಒಲಲನನ್ನು ಬರಮಾಡಿಕೊಂಡ ವಿರಾಟನು, ಹೇ ಒಲಲ, ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅಡುಗೆ ಕೆಲಸವು ತಕ್ಕದಲ್ಲ. ನಮ್ಮ ರಾಜ್ಯದಲ್ಲಿ ಪ್ರಚಂಡ ಪರಾಕ್ರಮಿ ನೀನೆಂದು ಈಗ ಭಾರತವೇ ತಿಳಿದಿದೆ. ಇನ್ನು ಮುಂದೆ ನೀನು ನಮ್ಮ ರಾಜ್ಯದ ಸೇನಾದಂಡ ನಾಯಕನಾಗಿರು ಎಂದು ವಿರಾಟ ರಾಜನು ಹೇಳುತ್ತಿದ್ದಂತೆ ಸೇನೆಯ ದಂಡನಾಯಕನಾಗಿರು ಎಂದು ವಿರಾಟ ರಾಜನು ಹೇಳುತ್ತಿದ್ದಂತೆ ಭೀಮಸೇನನು ಅರ್ಥಗರ್ಭಿತ ನಗೆಬೀರಿ ಹೇಳುತ್ತಾನೆ, ಮಹಾರಾಜ, ಕೀಚಕನು ನಿಮಗೆ ಹತ್ತಿರದ ಸಂಬಂಧಿ. ಎಷ್ಟೇ ಶಕ್ತಿಶಾಲಿಯಾದರೇನು ಅವನ ದುರ್ಬುದ್ಧಿ ಅರಿತವರಾಗಿ ನೀವು ನನಗೆ ನಿಮ್ಮ ರಾಜ್ಯದ ಸೇನಾ ದಂಡನಾಯಕನಾಗಿರಲು ಹೇಳುವಿರಿ ಅಲ್ಲವೇ? ಅದು ನಿಮ್ಮ ಒಳ್ಳೆಯತನದ ಔದಾರ್ಯವೇ? ಇನ್ನು ಕೆಲವು ದಿನಗಳಷ್ಟೇ ಇಲ್ಲಿರಲು ನಮಗೆ ಅವಕಾಶ ಕೊಡಿ. ಆನಂತರ ನಾವು ಹೊರಟು ಹೋಗುತ್ತೇವೆ ಎಂದು ವಿರಾಟನನ್ನು ಕೇಳಿಕೊಂಡಿದ್ದಾನೆ ಭೀಮಸೇನ. ಒಲಲನಾಮದ ಭೀಮಸೇನ